ಇದು ದರ್ಬೆ ಹುರಿ ಅಂತ ಹೇಳೋದಾಗಿ ನಾವು ಕರೀತೇವೆ. ಈ ದರ್ಬೆ ಹುರಿ ಹೇಳ್ತಕ್ಕಂಥದ್ದನ್ನು ಗೃಹ ಪ್ರವೇಶದ ಸಮಯದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಕಟ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದರೆ, ಅಷ್ಟ ದಿಕ್ಕುಗಳಿಂದಾಗಿ ಬರ್ತಕ್ಕಂತಹ ಪೀಡನೆಗಳು ಅಥವಾ ದುಷ್ಟರ ಉಪಟಳಾದಿಗಳು ದೂರವಾಗಬೇಕು ಅಂತಕ್ಕಂಥದ್ದು ಒಂದಾದರೆ, ಇನ್ನೊಂದು ಅಂತ ಹೇಳಿದರೆ ವಾಸ್ತು ಬಲೆ, ವಾಸ್ತು ರಾಕ್ಷುಘ್ನ ಬಲೆ ಯಾದ ನಂತರದಲ್ಲಿ ಇದನ್ನು ದಿಗ್ಬಂಧನ ರೀತಿಯಲ್ಲಿ ಕಟ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಮನೆಯನ್ನು ಅತಿ ಸುಂದರವಾಗಿ ಕಟ್ಟಿರ್ತಾರೆ. ಕಟ್ಟಿದಂತಹ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಂತೂ ಜನರ ದೃಷ್ಟಿಯ ದೋಷದಷ್ಟು ವಿಪರೀತವಾದಂತಹ ದೋಷ ಇನ್ನೊಂದಿರುವುದಿಲ್ಲ. ಆ ದೃಷ್ಟಿಯ ದೋಷವನ್ನು ಕೂಡ ನಿವಾರಣೆಯನ್ನು ಮಾಡುವಂತಹ ಶಕ್ತಿ ಹೇಳುವಂತಹದ್ದು ಈ ದರ್ಬೆಗೆ ಇರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದು ಹೊರಗಿನದಾದಂಥ ಅಂತ ಹೇಳಿದರೆ ಮನೆಗೆ ಜೇನು, ಆನಂತರದಲ್ಲಿ ಬಂಡಾರ್ಮಕ್ಕಿ, ಈ ಥರದ ಅನಂತರದಲ್ಲಿ ಹಾವುಗಳು, ಹೀಗೆ ಕೆಲವು ವಿಷಕಾರಿ ಅಂಶಕಗಳೆಲ್ಲ ಬಂದು ತುಂಬಿಕೊಳ್ಳುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಆದರೆ ಇದನ್ನು ಕಟ್ಟಿದಾಗ ಆ ರೀತಿಯಾದಂತಹ ದುಷ್ಟ ಶಕ್ತಿಗಳು ಅಥವಾ ವಿಷಕಾರಿಯಾದಂತಹ ಅಂಶಕ ಹೇಳ್ತಕ್ಕಂಥದ್ದು ಅವು ಕೂಡ ಮನೆಗೆ ಬಾಧನೆಯನ್ನು ಉಂಟು ಮಾಡುವುದಿಲ್ಲ. ಜೊತೆಯಲ್ಲಿ ಮನೆಯಲ್ಲಿ ನೆಮ್ಮದಿಯ ಒಂದು ವಾತಾವರಣ ಹೇಳ್ತಕ್ಕಂಥದ್ದು ನೆಲೆಸಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಯಲ್ಲಿ ಈ ಒಂದು ದರ್ಬೆಗೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದರೆ ಅದನ್ನು ಊಹಿಸ್ಕೊಳ್ಳೋದು ಕೂಡ ಕೆಲವೊಮ್ಮೆ ಕಷ್ಟಕರವಾಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಬಲಿ ಚಕ್ರವರ್ತಿಯ ಕಥೆಯಲ್ಲಿ ವಾಮನನ ರೂಪನಾಗಿ ಬಂದಿರತಕ್ಕಂಥವನು ದರ್ಬೆಯನ್ನು ತೆಗೆದುಕೊಂಡು ಕಣ್ಣಿಗೆ ಎರೆದು ಬಿಡ್ತಾನೆ ಅಂತ ಹೇಳಿದರೆ ಆ ಒಂದು ಕುಂಭಕ್ಕೆ ಎರಿತಾನೆ. ಆಗ ಕಣ್ಣೇ ಹೋಗ್ತದೆ. ಹಾಗಾಗಿ ಕಣ್ಣಿನ ದೋಷ ಹೇಳ್ತಕ್ಕಂಥದ್ದನ್ನು ನಿವಾರಣೆಯನ್ನು ಮಾಡುವಂಥ ಶಕ್ತಿ ಯಾವುದರಲ್ಲಾರು ಇದೆ ಅಂತೇಳಿ ಆದರೆ ಅದು ದರ್ಬೆಯಲ್ಲಿ. ಮತ್ತು ಅಷ್ಟೇ ಅಲ್ಲದೆ ಇದನ್ನು ಆ ರೀತಿಯಲ್ಲಿ ಬಳಸುವುದರಿಂದಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ನೆಮ್ಮದಿಯ ವಾತಾವರಣ ಹೇಳ್ತಕ್ಕಂಥದ್ದು ಇರಲಿಕ್ಕೆ ಸಾಧ್ಯವಾಗತ್ತೆ. ಇದು ಯಾವುದೇ ಒಂದು ರೀತಿಯಲ್ಲಿ ಚಂದಕ ಅಥವಾ ಇದು ಒಂದು ರೀತಿಯಾದಂಥ ಡಿಸೈನ್ ಕಣಂಗಾಗತ್ತೆ ಅಂತ ಹೇಳುವಂತಹ ಸಲುವಾಗಿಯೂ ಬಳಸ್ತಕ್ಕಂಥದ್ದಲ್ಲ. ಸುಖ ಶಾಂತಿ ನೆಮ್ಮದಿಗೋಸ್ಕರವಾಗಿ ಮಾಡ್ತಕ್ಕಂಥದ್ದು.